ಇನ್ನೊಂದನ್ನ ನೋಡೋಣ. ರುದ್ರಮ್ 1 ಇಂಗ್ಲೆಂಡ್ 200 ಕಿಲೋಮೀಟರ್ ದೂರದ ರಡಾರ್ ನಾಶಪಡಿಸುವಲ್ಲ ಹೊಸ ಕ್ಷಿಪಣಿ HAL LCA Mark 2 ನಿಂದ ಹೊಸ ಅಪ್ಗ್ರೇಡೆಡ್ ಮಾಡಿದ್ದಾರೆ. ಇದು ಈ ಒಂದು ರುದ್ರಮ್ 1 ಇದೊಂದು ರುದ್ರಮ್ 1 ಡಯಾಗ್ರಾಮ್ ಅಲ್ಲಿ ನೋಡಾತ್ತೀರಿ. ಅದರಂತೆ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರ ಅರ್ಬಲ್ ರೈಫಲ್ ತಂತ್ರಜ್ಞಾನ ಭಾರತಕ್ಕೆ 300% ಹೆಚ್ಚು ನಿಖರತೆ ಎಂದು ನೀಡಲಿದೆ. ಈ ಅರ್ಬಲ್ ಕಂಪನಿ ಇಸ್ರೇಲ್ ಒಂದು ಕಂಪನಿ. ಇದು ಏನಪ್ಪಾ ಅಂದ್ರೆ ಈ ರೈಫಲ್ಗೆ ಆಟೋಮೆಟಿಕ್ ಸಿಸ್ಟಮ್ ಅನ್ನು ಕೊಡುವಂತ ಒಂದು ಕಂಪನಿ. ನೀವು ರೈಫಲ್ ಎಲ್ಲಾದ್ರೂ ಸೆಟ್ ಮಾಡಿಬಿಟ್ಟು ಕಂಪ್ಯೂಟರ್ ಥ್ರೂ ಫೈರ್ ಮಾಡುವಂತ ಒಂದು ಕೆಲಸ ಇದು. ಇದು ಈ ಹೊಸದಾಗಿ ತಂತ್ರಜ್ಞಾನವನ್ನು ಇವನ್ನ ಇಂಡಿಯಾಕ್ಕೆ ಕೊಟ್ಟಾರ ಇಸ್ರೇಲ್ನವರು. ಇನ್ ನೋಡೋಣ, ರುದ್ರಮ್ 1 ಅಂತ ಕರೀತಾರೆ ಈ ಮಿಸೈಲ್ಗೆ. ಈ ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾಡಿದಂತ ಒಂದು ಮಿಸೈಲ್. ಮೊದಲ ಸ್ವದೇಶಿ ವಿಕಿರಣ ವಿರೋಧಿ ಕ್ಷಿಪಣಿ ಇದು. ಆಂಟಿ ರೇಡಿಯೇಷನ್ ಮಿಸೈಲ್ ARM ಮಿಸೈಲ್ ಇದು. ಇದನ್ನ ನೆಕ್ಸ್ಟ್ ಜನರೇಷನ್ ಆಂಟಿ ರೇಡಿಯೇಷನ್ ಮಿಸೈಲ್ ಎಂದು ಕರೆಯುತ್ತಾರೆ. ಮತ್ತು ಭಾರತೀಯ ವಾಯುಪಡೆ ದಾಳಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದಾಗೈತಿ. ಈ ಕ್ಷಿಪಣಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ವಾಯು ಅಭಿವೃದ್ಧಿಯ ಸಂಸ್ಥೆಯಿಂದ ಇದು ನಿರ್ಮಿತ ಆಗೈತಿ. ಈ ರಕ್ಷಣಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುವ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಈ ನೋಡೆಲ್ ಏಜೆನ್ಸಿ ಆಗಿದೆ. ಇದರ ಮುಖ್ಯ ಜವಾಬ್ದಾರಿ ಲಘು ಯುದ್ಧ ವಿಮಾನಗಳು ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ನಂತ ಲಘು ಯುದ್ಧ ವಿಮಾನಗಳನ್ನ ಇದು ವಿನ್ಯಾಸಗೊಳಿಸೈತಿ, ಅಭಿವೃದ್ಧಿ ಪಡಿಸೈತಿ. ಬೆಂಗಳೂರಿನಲ್ಲಿ ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಐತಿ. ADA ಇದರ ಈ ಲೋಗೋ ಆ ಕಚೇರಿಯ ಲೋಗೋ ಇದು. ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇದರ ಪ್ರಧಾನ ಕಚೇರಿ ಎಲ್ಲಿಪ್ಪ ಅಂದ್ರೆ ಬೆಂಗಳೂರಿನಾಗ ಐತಿ. ಇದನ್ನ ನೆನ್ಪಿಟ್ಕೋರಿ. ಮತ್ತೆ ಈಗ ಲೇಟೆಸ್ಟ್ ಆಗಿ ಇದು ಅಪ್ಗ್ರೇಡ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ ನಲ್ಲಿ ಬಂದ್ರು ಬರುವಂತ ಇದು ಜಾಸ್ತಿ ಇರ್ತಾವ. ಮತ್ತೆ ಈ HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ LCA ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಮತ್ತ ಇದನ್ನ ಕೇಳ್ತಾರ ARM ಆಂಟಿ ರೇಡಿಯೇಷನ್ ಮಿಸೈಲ್ಸ್ ಮತ್ತೆ DRDO ಫುಲ್ ಫಾರ್ಮ್ ಕೇಳ್ಬೋದು. ಮತ್ತೆ IAF ಫುಲ್ ಫಾರ್ಮ್ ಕೇಳ್ಬೋದು. ಇಂಡಿಯನ್ ಏರ್ಫೋರ್ಸ್ IAS ಫುಲ್ ಫಾರ್ಮ್ ಕೇಳ್ಬೋದು IAF. ಆನಂತರ ADA ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇವೆಲ್ಲ ಫುಲ್ ಫಾರ್ಮ್. ಇದರಿಂದ ಕೆಲವೊಂದು ಫುಲ್ ಫಾರ್ಮ್ ಕೇಳ್ತಾರ. ADA ಕೊಡ್ತಾರ ನಿಮ್ಗೆ ಇದ್ರ ಫುಲ್ ಫಾರ್ಮ್ ಏನಂತ ಕೇಳ್ತಾರ. ಅವೆಲ್ಲ ಇಂಪಾರ್ಟೆಂಟ್ ಇದ್ದಿದ್ರಿಂದ ಸ್ವಲ್ಪ ಓದ್ಕೋಬೇಕು ಅಂತ ನೋಡ್ಕೋಬೇಕು. ಇದರಿಂದ ಈಗ ಲೇಟೆಸ್ಟ್ ಆಗಿರೋದ್ರಿಂದ ಆದಷ್ಟು ನಿಮ್ಮ ಎಕ್ಸಾಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವ.